ಇವರು ಆಟ ಆಡಿದರೆ ಗೆಲುವು ಗ್ಯಾರಂಟಿ. ಕ್ರೀಡಾ ಅಂಗಳಕ್ಕೆ ಇಳಿದ್ರೆ ಪ್ರತಿಸ್ಪರ್ಧಿ ಸೋಲುವುದು ಗ್ಯಾರಂಟಿ. ಭಾರತಕ್ಕೆ ಚಿನ್ನ ತಂದುಕೊಟ್ಟ ಮಂಗಳೂರಿನ ಕಬಡ್ಡಿ ಆಟಗಾರ್ತಿ. ಇದುವೇ ಇವತ್ತಿನ ವಿಶೇಷ. ನಾನು ಶಂಶೀರ್ ಬುಡೋಳಿ. ಧನಲಕ್ಷ್ಮಿ ಪೂಜಾರಿ ಕೇವಲ ಯುವಕರ ಆಟ ಎಂದೇ ಬಿಂಬಿತವಾಗಿದ್ದ ಕಬಡ್ಡಿ ಕ್ರೀಡೆಯಲ್ಲಿ ಯುವತಿಯರು ಕೂಡ ಕಮಾಲ್ ಮಾಡಬಹುದೆಂದು ವಿಶ್ವಮಟ್ಟದಲ್ಲಿ ಜಾದು ಮಾಡಿ ಚಿನ್ನ ಗೆದ್ದ ಮಂಗಳೂರಿನ ಯುವತಿ. ಹೌದು, ಕಳೆದ ತಿಂಗಳು ನವೆಂಬರ್ 12ರಿಂದ 25ರವರೆಗೆ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದ ವಿಶ್ವಕಪ್ ಮಹಿಳೆಯರ ಕಬಡ್ಡಿ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಆಟಗಾರ್ತಿಯಾಗಿ ಮೂಡಬಿದಿರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದ ಧನಲಕ್ಷ್ಮಿ ಪೂಜಾರಿ ಚಿನ್ನದ ಪದಕ ಗೆದ್ದಿದ್ದಾರೆ. ಈ ಟೂರ್ನಿಯಲ್ಲಿ ಭಾರತ ಕಬಡ್ಡಿ ಚಾಂಪಿಯನ್ ಪಟ್ಟವನ್ನು ಗಳಿಸಿತ್ತು. ಮಂಗಳೂರಿನ ಸುರತ್ಕಲ್ನ ಇಡ್ಯಾ ಸಮೀಪದ ಗುಡ್ಲೆಕೊಪ್ಪ ನಿವಾಸಿ ನಾರಾಯಣ ಪೂಜಾರಿ ಮತ್ತು ಶಶಿಕಲಾ ದಂಪತಿಯ ಪುತ್ರಿಯಾದ ಧನಲಕ್ಷ್ಮಿ ಅವರು ಇಡೀ ದಕ್ಷಿಣ ಭಾರತದಿಂದ ಆಯ್ಕೆಯಾದ ಏಕೈಕ ಆಟಗಾರ್ತಿಯಾಗಿ ಚಿನ್ನದ ಪದಕ ಗೆದ್ದು ಬಂದಿರೋದು ಕರುನಾಡಿಗೆ ಹೆಮ್ಮೆ ತಂದಿದೆ. ಧನಲಕ್ಷ್ಮಿ ಪೂಜಾರಿ ಆಳ್ವಾಸ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಎರಡನೇ ವಿಶ್ವಕಪ್ ಮಹಿಳಾ ಕಬಡ್ಡಿ ಪಂದ್ಯದಲ್ಲಿ ಚಿನ್ನದ ಪದಕ ಗೆದ್ದಿದ್ದ ರಾಜ್ಯದ ಆಟಗಾರ್ತಿ ಧನಲಕ್ಷ್ಮಿ ಪೂಜಾರಿ ಹಾಗೂ ಮುಖ್ಯ ತರಬೇತುದಾರರಾದ ತೇಜಸ್ವಿನಿ ಬಾಯ್ ಮೊನ್ನೆ ವಿಧಾನಸಭಾ ಕಲಾಪ ವೀಕ್ಷಿಸಿದರು. ಭೋಜನ ವಿರಾಮದ ಬಳಿಕ ಕಲಾಪ ವೀಕ್ಷಣೆಗೆ ಆಗಮಿಸಿದ ಈ ಇಬ್ಬರನ್ನ ಸ್ಪೀಕರ್ ಯುಟಿ ಖಾದರ್, ಸಿಎಂ ಸಿದ್ದರಾಮಯ್ಯ ಸ್ವಾಗತಿಸಿ ಅಭಿನಂದಿಸಿದರು. ಇದೇ ವೇಳೆ ರಾಜ್ಯ ಸರ್ಕಾರವು ಈ ಕಬಡ್ಡಿ ಆಟಗಾರ್ತಿಗೆ ನೀಡಿದ 5 ಲಕ್ಷ ರೂಪಾಯಿ ಬಹುಮಾನ ಸಾಕಾಗುವುದಿಲ್ಲ, 50 ಲಕ್ಷ ರೂಪಾಯಿ ಕೊಡಬೇಕೆಂದು ಶಾಸಕರಾದ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್ ಸದನದಲ್ಲಿ ಆಗ್ರಹಿಸಿದ್ದಾರೆ. ಇನ್ನು ಕಬಡ್ಡಿ ವರ್ಲ್ಡ್ ಕಪ್ ಗೆದ್ದ ಧನಲಕ್ಷ್ಮಿ ಪೂಜಾರಿ ಅವರ ಮನೆಗೆ ಸನ್ಮಾರ್ಗ ನ್ಯೂಸ್ ತಂಡ ಭೇಟಿ ನೀಡಿ ಇವರ ಮುಂದಿನ ಗುರಿ, ನಡೆದು ಬಂದ ಹಾದಿ ಕುರಿತು ಪ್ರತ್ಯಕ್ಷ ವರದಿಯನ್ನ ಮಾಡಿತು. ಬನ್ನಿ ಅದನ್ನ ನೋಡ್ಕೊಂಡು ಬರೋಣ. ನಾನು ಸಣ್ಣದಿರುವಾಗಲಿಂದಲೇ ನನಗೆ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇತ್ತು. ಯಾಕಂದರೆ ನಮ್ಮದು ಊರಲ್ಲೇ ಕ್ಲಬ್ಗಳು ಟೂರ್ನಮೆಂಟ್ ಆಗ್ತಿದ್ದರಿಂದ ನಾನು ಅದರಲ್ಲೆಲ್ಲ ಹೋಗಿ ಭಾಗವಹಿಸ್ತಿದ್ದೆ. ವಿನ್ ಕೂಡ ಆಗ್ತಾಯಿದ್ದೆ ನಾನು. ಹಾಗಾದಿಂದಲೇ ಈ ಥರ ಎಲ್ಲ ಸ್ಪೋರ್ಟ್ಸ್ ಇರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಪ್ರತಿಯೊಂದು ಇಲ್ಲಿ ಊರಲ್ಲಿ ಆಗುವ ಪ್ರತಿಯೊಂದು ಕ್ರೀಡೆಗೆ ನಾನು ಹೋಗಿ ಭಾಗವಹಿಸಿ ವಿನ್ನೂ ಕೂಡ ಆಗ್ತಾಯಿದ್ದೆ. ಮತ್ತು ಇಲ್ಲಿ ಒಂದು ಬೀಚ್ ಕಬಡ್ಡಿ ಅಂತ ನಮ್ಮದು ರಾಮಾಂಜನೇಯ ಮಂದಿರದ ಹಿಂದೆ ಆಯಿತು. ಆವತ್ತು ನಾನು NMPT ಸ್ಕೂಲು ಪಣಂಬೂರು ಟೀಮ್ ಜೊತೆ ನಾವು ಸೆಕೆಂಡ್ ಆಗಿದ್ವಿ. ಆವಾಗ ನನಗೆ ಇಂಡಿವಿಜುವಲ್ ಟ್ರೋಫಿಯು ಸಿಕ್ಕಿತ್ತು. ಅವತ್ತು ತುಂಬ ಖುಷಿಯಾಗಿತ್ತು ನನಗೆ. ಆಮೇಲೆ ನಾನು ವಿದ್ಯಾದಾಯಿನಿ ಸ್ಕೂಲಲ್ಲಿ ಪ್ರಥಮ ಬಾರಿಗೆ ನಾನು ಕಬಡ್ಡಿ ಸ್ಟಾರ್ಟ್ ಮಾಡಿರೋದು. ಅಲ್ಲಿ ನಮಗೆ ಪ್ರತಿಯೊಂದು ಟೀಚರ್ಸ್ಗಳು ಪ್ರೋತ್ಸಾಹಿಸಿದರು. ಟೀಮ್ ಕಟ್ಟಿದ್ವಿ. ತಾಲೂಕು ಮಟ್ಟದಲ್ಲಿ ನಮ್ಮದು ಸೆಕೆಂಡ್ ಪ್ಲೇಸ್ ಆಯಿತು ಅಲ್ಲಿ. ಆಮೇಲೆ ಅಲ್ಲಿಂದ ನನ್ನನ್ನು ಸೆಲೆಕ್ಷನ್ ಮಾಡಿ NMPT ಸ್ಕೂಲಿಗೆ ಕರ್ಕೊಂಡು ಹೋದರು. ಅಲ್ಲೇ ಅಂದರೆ ನಾನು 7th ವಿದ್ಯಾದಾಯಿನಿಯಲ್ಲಿ ಕಲ್ತ್ಕೊಂಡು ಅಲ್ಲಿ ಸೆಲೆಕ್ಷನ್ ಆಗಿ ನಾನು ನ್ಯಾಷನಲ್ಸು ಬ್ರಾನ್ಸ್ ಮೆಡಲ್ ಆಡಿದೆ. ಆಮೇಲೆ 8th to 10th ನಾನು NMPT ಸ್ಕೂಲಲ್ಲಿ ಮಾಡಿದ್ದು. ಆನಂದ್ ಸರ್ ಮತ್ತು ಕೃಷ್ಣಣ್ಣ ನನಗೆ ಕೋಚ್ ಆಗಿದ್ದರು. ಭಾಳಷ್ಟು ತುಂಬ ರೀತಿಯಲ್ಲಿ ತರಬೇತಿ, ಸ್ಕಿಲ್ ಆಗಿರ್ಬೋದು, ಪ್ರತಿಯೊಂದು ಇಂಪ್ರೂವ್ಮೆಂಟ್ ಆಯಿತು ಆ ಸ್ಕೂಲಿಗೆ ಹೋಗಿ. ನಾನು ಅವರ ಅಂಡರಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದ್ರಿಂದ ತುಂಬ ಅಂದರೆ ಧನಲಕ್ಷ್ಮಿ ಯಾರು ಕಬಡ್ಡಿಯಲ್ಲಿ ಅಂತ ನಾನು ಅಲ್ಲಿ ಹೋದ್ಮೇಲೆ ರಾಜ್ಯಕ್ಕೆ, ಇಂಡಿಯಾಕ್ಕೆ ನಾನು ಗೊತ್ತಾಯಿತು. ಅಂದರೆ ನಾನು ನ್ಯಾಷನಲ್ಸ್ ಎಲ್ಲ ಆಡೋದ್ರಿಂದ ನಾನು ಅಲ್ಲಿ ನ್ಯಾಷನಲ್ಸಲ್ಲೇ ಬಂದೆಲ್ಲ ಕೇಳ್ತಿದ್ರು, ನೀವು ಎಲ್ಲಿಯವರು, ನೀವು ಬರ್ತೀರಾ ಅಂತಲೇ ಕೇಳ್ತಿದ್ರು. ನಮ್ಮ ಸ್ಟೇಟಿಗೆ ಬಂದು ಆಡ್ತೀರಾ ಅಂತಲೇ ಅವತ್ತು ನಮ್ಮ ಕೋಚ್ ಹತ್ರನೂ ಬಂದು ಕೇಳಿದರು. ಅಲ್ಲಿಂದ ಕಬಡ್ಡಿ ಒಳ್ಳೆ ರೀತಿಯಲ್ಲಿ ಜರ್ನಿ ಎಲ್ಲ ಸ್ಟಾರ್ಟ್ ಆಯಿತು ನಂದು. ಚೆನ್ನಾಗಿ ಪ್ರಿಪೇರ್ ಮಾಡಿದರು ಆನಂದ್ ಸರ್ ಮತ್ತು ಕೃಷ್ಣಣ್ಣ. ಅಲ್ಲಿರುವ NMPT ಸ್ಕೂಲಲ್ಲಿರುವ ಪ್ರತಿಯೊಬ್ಬರು ಟೀಚರ್ಸ್ ನನಗೆ ಪ್ರೋತ್ಸಾಹಿಸಿದರು. ಅಲ್ಲಿಂದ ನಾನು ನನ್ನ ಜೀವನದಲ್ಲೇ ಒಂದು ಬಹುದೊಡ್ಡ ನಾನು ಆಯ್ಕೆ ಮಾಡಿರೋದು ಅಂದರೆ ಉತ್ತಮ ಆಯ್ಕೆ ಅಂತಲೇ ಹೇಳ್ತೇನೆ. ನನ್ನ ಜೀವನದಲ್ಲಿ ಆಳುವ ಸಂಸ್ಥೆಯನ್ನು ನಾನು ಆಯ್ಕೆ ಮಾಡಿಕೊಂಡೆ. ನಂದು ಕೋಚ್ ಆಗಿರುವಂಥ ಹಂಸವತಿ ಮ್ಯಾಮ್ ಅವರು ನನ್ನನ್ನು ಮನೆಯಲ್ಲೆಲ್ಲ ಮಾತಾಡಿ ಎಲ್ಲ ಅಲ್ಲಿಗೆ ಕರ್ಕೊಂಡು ಹೋದರು. ಯಾಕಂದರೆ ಫಸ್ಟ್ ಅಪ್ಪನಿಗೆ ಇಷ್ಟ ಇರಲಿಲ್ಲ ಹಾಸ್ಟೆಲ್ ಅಂತ ಹೇಳಿ. ಮತ್ತೆಲ್ಲ ಮಾತಾಡಿ ಫ್ರೀ ಎಜುಕೇಷನ್, ಪ್ರತಿಯೊಂದು ಕ್ರೀಡಾ ಉಚಿತ ಶಿಕ್ಷಣ ಯೋಜನೆ ಅಂಡರಲ್ಲಿ ನಾನು 10 years ಇದ್ದೆ. ಅಲ್ಲಿ ಹೋದ್ಮೇಲೆ ನನಗೆ ಅದೇ ಅಂದರೆ ಅಲ್ಲಿ ಸೀನಿಯರ್ಸ್ ಆಗಿರ್ಬೋದು ಅವರನ್ನೆಲ್ಲ ನೋಡಿ ತುಂಬ ನನಗೆ ಒಂಥರ ಮೋಟಿವೇಟೇ ಆಯಿತು. ಅಂದರೆ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದರು ಅಲ್ಲಿ ಅಕ್ಕನವರು.
ಅಲ್ಲಿಂದ ಅಂದರೆ ನಾನು ಒಂದು ಇವ್ರ ಥರನೇ ಆಗಬೇಕು, ನಾನು ಆಡಬೇಕು. ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯಿತು ಇಂಡಿಯಾ ಟೀಮಿಗೆ ಆಡ್ಬೋದು, ಇಂಡಿಯನ್ ಕ್ಯಾಂಪ್ ಎಲ್ಲ ಸಿಗುತ್ತೆ ಅಂತೆ ಚೆನ್ನಾಗಿ ಆಡಿದರೆ ಅಂತ. ಸೊ ಅದಕ್ಕಂತಲೇ ಪ್ರಿಪೇರ್ ಆಗ್ತಿದ್ದೆ ನಾನು. ಬೆಳಗ್ಗೆ ಮತ್ತು ಸಂಜೆ ಅಲ್ಲಿ ಸ್ಪೋರ್ಟ್ಸ್ ಅವರಿಗೆ ಅಂತ ಪ್ರಾಕ್ಟೀಸ್ ಸೆಕ್ಷನ್ ಇರ್ತದೆ 6 to 8 ಮಾರ್ನಿಂಗ್, ಈವ್ನಿಂಗ್ 4:30 to 7 ಆ ಥರ ಪ್ರಾಕ್ಟೀಸ್ ಇರ್ತದೆ. ಅಂದರೆ ನಮಗೂ ಒಂದು ಸ್ಪಿರಿಟಲ್ಲಿ ಇರ್ತೇವೆ ನಾವು ಪ್ರಾಕ್ಟೀಸ್ ಮಾಡಬೇಕು, ಇಂಪ್ರೂವ್ಮೆಂಟ್ ಆಗಬೇಕಂತ. ಅಲ್ಲಿಂದ ನಾನು ಫಸ್ಟ್ PUCಯಲ್ಲೇ ನನಗೆ ಇಂಡಿಯಾ ಕ್ಯಾಂಪ್ ಸಿಕ್ತು. ನಾನು ಇಂಡಿಯಾ ಕ್ಯಾಂಪು ಹೋಗಿ ಬಂದೆ. ಆಮೇಲೆ ನ್ಯಾಷನಲ್ಸ್ ಆಡಿದೆ, ಮತ್ತು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಆಡಿದೆ, ಆಲ್ ಇಂಡಿಯಾ ಆಡಿದೆ, ಕರ್ನಾಟಕ 4 ಸಲ ನಾನು ಕ್ಯಾಪ್ಟನೂ ಆಗಿದ್ದೆ, ಮತ್ತು ಯೂನಿವರ್ಸಿಟಿ ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ 3 ಬಾರಿ ಕ್ಯಾಪ್ಟನೂ ಆಗಿದ್ದೆ ನಾನು. ಅದೇ ಡಾಕ್ಟರ್ ಎಂ ಮೋಹನ್ ಆಳ್ವ ಸರ್ಗೆ ನಾನು ಥ್ಯಾಂಕ್ಫುಲ್ ಆಗಿದ್ದೇನೆ ಯಾವತ್ತು. ಯಾಕಂದರೆ ಅವರು ನನಗೆ 10 ವರ್ಷ ಫ್ರೀ ಎಜುಕೇಷನ್ ಕೊಟ್ಟಿರೋದಕ್ಕೆ ಆ ಸಂಸ್ಥೆಗೆ ನಾನು ಯಾವತ್ತೂ ಋಣಿಯಾಗಿರ್ತೇನೆ. ಯಾಕಂದರೆ ನನ್ನ ದತ್ತು ಶಿಕ್ಷಣ ಅಂಡರ್ ಯೋಜನೆಯಲ್ಲಿ ಇದ್ದದ್ದು. 2025ಗೆ ನನಗೆ ಇವಾಗ ವಿಶ್ವಕಪ್ಗೆ ಇಂಡಿಯಾ ಕ್ಯಾಂಪ್ಗೆ ಆಯ್ಕೆ ಆದೆ. ಅಲ್ಲಿಂದ ನನಗೆ 3 ಬಾರಿ ಪೋಸ್ಟ್ಪೋನ್ ಆಯಿತು ಇದು ವರ್ಲ್ಡ್ ಕಪ್ ಮ್ಯಾಚ್. ಆಮೇಲೆ ಇದೆ ಮೊನ್ನೆ ನವಂಬರ್ 15 to 25 ಬಾಂಗ್ಲಾದೇಶ್ ಢಾಕಾದಲ್ಲಿ ನಡೀತು. ಫೈನಲ್ ಕ್ಯಾಂಪ್ ಇತ್ತು, ಅದರಲ್ಲಿ ನಾವು 24 ಮೆಂಬರ್ ಇದ್ವಿ. ಅಲ್ಲಿಂದ ಸೆಲೆಕ್ಷನ್ ಆಗಿ 14ನಲ್ಲಿ ಬಂದೆ. ತುಂಬ ಖುಷಿ ಆಯಿತು ನನಗೆ. ಭಾರತದ ಜರ್ಸಿ ಹಾಕಬೇಕಂತ ತುಂಬ ಆಸೆ ಇತ್ತು. ಯಾಕಂದರೆ ನಾನು MCOM ಗ್ರ್ಯಾಜುಯೇಟ್ ಆಗಿದ್ದೆ. ಅಲ್ಲಿವರೆಗೆ ನನಗೆ ತುಂಬ ಜನ ಹೇಳಿದರು ಕಬಡ್ಡಿಯಲ್ಲಿ ಅಂತ ಲೈಫ್ ಇಲ್ಲ ನಿನಗೆ, ಓದು, ಜಾಬ್ ಮಾಡು ಅಂತ ತುಂಬ ಜನ ಹೇಳಿದರು. ಆದರೆ ನನಗೊಂದೇ ಆಸೆ ಇದ್ದದ್ದು, ನಾನು ಇಷ್ಟು ವರ್ಷ 15 ವರ್ಷ ಕಬಡ್ಡಿ ನಾನು ಮಾಡಿದ್ದೇನೆ, ನನಗೆ ಕಬಡ್ಡಿಯಲ್ಲೇ ಜಾಬ್ ಆಗಬೇಕಂತ ತುಂಬ ಆಸೆ ಇತ್ತು. ಯಾಕಂದರೆ ನನ್ನ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ತುಂಬ ಆಯಿತು, ತುಂಬ ಆಯಿತು. ಯಾರು ಏನು ಹೇಳಿದರು ನಾನು ಒಂದೇ ಹೇಳ್ತಿದ್ದೆ, ಇಲ್ಲ ನಾನು ಕಬಡ್ಡಿ ಆಡ್ತೇನೆ, ನನಗೆ ಕಬಡ್ಡಿಯಲ್ಲೇ ಜಾಬ್ ಆಗುತ್ತೆ ಅಂತಲೇ ಹೇಳಿ ಇವತ್ತು ಕೊರಳಿಗೆ ನಾನು ಚಿನ್ನದ ಪದಕ ಹಾಕಿ ನಿಂತಿದ್ದೇನೆ. ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ನನಗೆ ನಮ್ಮದು ಕರ್ನಾಟಕ ಗೌರ್ಮೆಂಟ್ ಖಂಡಿತವಾಗ್ಲೂ ಒಳ್ಳೆ ಉದ್ಯೋಗವನ್ನು ಒದಗಿಸಿ ಕೊಡ್ತಾರೆ ಅನ್ನೋ ಭರವಸೆಯಲ್ಲಿದ್ದೇನೆ. ನನಗೆ ಖುಷಿ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ನಾನು ಅವಳು ಸಣ್ಣದಿರುವಾಗಲೂ ಅವಳಿಗೆ ಆಡೋದ್ರಲ್ಲಿ ಭಾಳ ಇಷ್ಟ. ಆವಾಗ ನಮ್ಮ ಇಲ್ಲಿ ಕೆಲವೊಂದು ಸಣ್ಣ ಕ್ಲಬ್ಗಳಿತ್ತು, ಅಲ್ಲಿ ಹೋಗಿ ಆಡ್ತಾ ಈ ಪ್ಲೇಟ್ ಲೋಟ ಎಲ್ಲ ಹಿಡ್ಕೊಂಡು ಬರ್ತಾಯಿದ್ರು. ಅದು ಭಾಳ ಖುಷಿ ಆಗ್ತಾಯಿತ್ತು. ನಾನು ಅವಳಿಗೆ ಭಾಳ ಸಪೋರ್ಟ್ ಮಾಡ್ತಿದ್ದೆ, ಆಡು ಅಂತ. ಹಾಗೇ ಮುಂದೆ ಹೋದಳು. ವಿದ್ಯಾದಾಯನಿಯಲ್ಲಿ ಸಹ ಒಳ್ಳೆ ಹಾಡಿದ್ಲು. ಅಲ್ಲಿ ಹಾಡಿ NMPT ಸ್ಕೂಲ್ನ ಅಲ್ಲಿಯ ಸರ್ ಬಂದು ಕೇಳಿದರು, ಹೀಗೆ ನಿಮ್ಮ ಮಗಳನ್ನು NMPTಗೆ ಕಳಿಸಿಕೊಡ್ಬೇಕು ಅಂತ. ಹಾಗೆ ನಾನು ಹೇಳಿದೆ, ಡೈಲಿ ಹೋಗಿ ಬರುವುದಾದರೆ ಹೋಗು, ಚೆಂದ ಮಾಡಿ ಆಡಿ ಬಾ ಅಂತ. ಮತ್ತು ಎಜುಕೇಷನಲ್ಲೂ ಒಳ್ಳೆ ಎಜುಕೇಷನ್ ಮಾಡ್ತಾಯಿದ್ಲು. ಅದೇ ಥರ ಅವಳಿಗೆ ಫುಲ್ಲು ನಾನು ಸಪೋರ್ಟ್ ಮಾಡ್ತಾಯಿದ್ದೆ. ಅವಳು ಚಿಕ್ಕವಳಿರುವಾಗ ಶಾಲೆಗೆ ಹೋಗುವಾಗ ಒಂದೇ ಅಂಗನವಾಡಿಗೆಲ್ಲ ಹೋಗುವಾಗ ಸ್ಪೋರ್ಟ್ಸ್ ಎಲ್ಲ ಇತ್ತು. ಸಂಘದಲ್ಲಿ ಇದೆಲ್ಲ ಗುರುನ ಮಂದಿರ ಎಲ್ಲ ಆಗುವಾಗ ಸ್ಪೋರ್ಟ್ಸ್ ಎಲ್ಲ ಇರ್ತದೆ. ಆವಾಗ ಹೋಗಿ ಭಾನುವಾರ ಇರ್ತದ್ದು, ಆವಾಗ ಹೋಗಿ ಸ್ಪೋರ್ಟ್ಸ್ ಎಲ್ಲ ಆಡಿ ಪ್ರೈಸ್ ಎಲ್ಲ ತರ್ತಿದ್ಲು. ಆವಾಗ ಎಲ್ಲ ಆಟಕ್ಕೆ ಕೂಡ ಸೇರ್ತಿದ್ಲು. ಕರಾವಳಿ ಗೇಮ್ಸ್ ಇತ್ತು, ಅದರಲ್ಲಿ ಸಹ ನಮ್ಮ ರಾಮ ಮಂದಿರ ಅಲ್ಲಿ ಎಲ್ಲ ಕಡೆಗೆ ಹೋಗಿ ಆಟ ಆಡಿ ಅಲ್ಲಿ ಫಸ್ಟ್ ಬರ್ತಿದ್ಲು. ಟೀಮಿಗೆ ಸಿಲೆಕ್ಟ್ ಆಗುವಾಗ ನಮಗೆ ಭಾರಿ ಖುಷಿ ಆಯಿತು. ಎಲ್ಲರಿಗೆ ಮನೆಯಲ್ಲಿ ನಮ್ಮ ಎಲ್ಲ ಮನೆ ಮಂದಿಯವರಿಗೆಲ್ಲ ಖುಷಿಯಾಗಿ, ಊರಿನವರ ಹತ್ರ ಹೇಳುವಾಗ ಊರಿನವರೇ ನನ್ನ ಫ್ರೆಂಡ್ನವರಿಗೆ ನಾನು ಹೇಳಿದೆ, ಮತ್ತು ನಾನು ನನ್ನ ಕಂಪನಿಯವರಿಗೆ ಸಹ ಹೇಳಿದೆ. ಆ ಲೆಕ್ಕದಲ್ಲಿ ಅವರು ಕಂಪನಿಯವರು ಹೇಳಿದರು ನಮಗೆಲ್ಲ ಇದು ಐಸ್ ಕ್ರೀಮ್ ಬೇಕಂತ. ಹಾಗೆ ಅವಳು ವಿನ್ನಾದ ಮೇಲೆ ನಾನು ಕಂಪನಿಯವರಿಗೆಲ್ಲರಿಗೂ ಐಸ್ ಕ್ರೀಮ್ ಕೊಟ್ಟೆ. ಮನೆಯ ಮಗಳು ವರ್ಲ್ಡ್ ಕಪ್ಪಿಗೆ ಸಿಲೆಕ್ಟ್ ಆದಳು. ಅವಳು ವರ್ಲ್ಡ್ ಕಪ್ಪು ಒಂದು ವಿನ್ನಾಗಿ ತುಂಬ ಖುಷಿಯಲ್ಲಿ ಬರಲಿ. ಸಪೋರ್ಟ್ ಮಾಡಿ ಇವಳನ್ನು ಆಡುವಾಗೆಲ್ಲ ನೋಡುವಾಗ ನನಗೆ ಭಾಳ ಖುಷಿ ಆಗ್ತಾಯಿತ್ತು. ಮತ್ತು ನನಗೆ ಸ್ವಲ್ಪ ಬೇಸರ ಇತ್ತು, ಸ್ವಲ್ಪ ಹೆಣ್ಣು ಮಗಳಲ್ಲ, ಹಾಗೆ ಸ್ವಲ್ಪ ದೂರ ಕಳಿಸಲಿಕ್ಕೆ ಸ್ವಲ್ಪ ಭಾಳ ಟೆನ್ಷನ್ ಆಗ್ತಾಯಿತ್ತು. ಆವಾಗ ಅವಳು ನನಗೆ ಭಾಳ ಧೈರ್ಯ ಹೇಳ್ತಾಯಿದ್ರು, ಅಪ್ಪ ನೀನು ಏನು ಹೆದರಬೇಡ, ನಾನು ಕರೆಕ್ಟಾಗಿ ಇದು ಮಾಡ್ತೇನೆ, ನೀವು ನನ್ನ ವಿಚಾರದಲ್ಲಿ ಏನೋ ನೀವು ಇದು ಮಾಡಬೇಡಿ ಅಂತ ಹೇಳಿ ಅವಳೊಂದು ಸೆಲೆಕ್ಷನ್ ಆದಳು. ಅದು ನನಗೆ ಭಾಳ ತುಂಬ ಖುಷಿ ಆಯಿತು. ಅಂದರೆ ಇವಳು ಮಾಡಿದಂಥ ಪ್ರಯತ್ನಕ್ಕೆ ದೇವರೊಂದು ಕೊಟ್ಟರು ಫಲ, ಅದೇ ನನಗೆ ಭಾಳ ಖುಷಿ ಆಯಿತು. ಹಾಗೆ ಶಾಲೆಗೆ ಹೋಗುವಾಗ ಸಹ ಆಗಿಲ್ಲ, ಎಲ್ಲ ಗೇಮ್ಗೆ ಸಹ ಸೇರ್ತಿದ್ಲು. ಅಲ್ಲಿ ಸಹ ಫಸ್ಟ್ ಬರ್ತಿದ್ಲು ಶಾಲೆಯಲ್ಲಿ ಸಹ. ಹಾಗೆ ಮೇಲೆ ಹೋಗಿ ಒಂದು 6ನೇ ಕ್ಲಾಸಲ್ಲಿ ಕಬಡ್ಡಿ ಅವರು ಕೋಚಿನವರೆಲ್ಲ ಸ್ಟಾರ್ಟ್ ಮಾಡಿದರು. ಅಲ್ಲಿ ಅವಳಿಗೆ ಮೇಲೆ ಹೋಗಿ ಅಲ್ಲಿ ಸೆಕೆಂಡ್ ಬಂತು, ಥರ್ಡ್ ಏನೋ ಬಂತಲ್ಲಿ. ಮತ್ತು
ಅಲ್ಲಿಂದ ತೆಗೆದು ಮತ್ತೆ ಇವರು NMPTನವರು ನಮಗೆ ಕೊಡಿ ಅಂತೇಳಿ ವಿದ್ಯಾದಾಯಿನಿಯಿಂದ ಮತ್ತೆ ಇಲ್ಲಿ ಬಂದು ಕೇಳಿದರು, ನಿಮ್ಮ ಮಗಳನ್ನು ನಮಗೆ ಕೊಡಿ, ನಾವು ಇನ್ನು ನಮ್ಮ ಗೇಮ್ಗೆ ಎಲ್ಲ ಹಾಕ್ತೀವಿ, ಅದಕ್ಕೆ ಅಂತ ಮತ್ತೆ ಅಲ್ಲಿಂದ ತೆಗೆದು NMPTಗೆ ಹಾಕಿದ್ದೀವಿ. ಒಂದು 10ನೇ ಕ್ಲಾಸ್ ಆದಮೇಲೆ ಅಲ್ಲಿ ಕರ್ಕೊಂಡು ಹೋದರು. ಮತ್ತು ಅಲ್ಲಿ ಕಬಡ್ಡಿ ಆಡಿ ಈಗ ಒಂದು 10 ವರ್ಷ ಅಲ್ಲಿದ್ಲು ಆಲ್ವಾಸಲ್ಲಿ. ಅಲ್ಲಿಂದ ಮತ್ತು ಈಗ ಬಾಂಗ್ಲಾದೇಶದಲ್ಲಿ ನ್ಯಾಷನಲ್ ಕಬಡ್ಡಿ ಆಡಿದ್ದು, ಅದರಲ್ಲಿ ಇದು ಪದಕ ಸಿಕ್ಕಿ ನಮಗೆಲ್ಲ ಒಳ್ಳೆಯದು ಆಟ ಆಡಿ ಇಷ್ಟು ಮೇಲಕ್ಕೆ ಹೋದ್ಲಲ್ಲ, ಇನ್ನೂ ಸಹ ಒಳ್ಳೇದಾಗಬೇಕಂತ. ಬಾಲ್ಯದಲ್ಲಿ ಅಂದರೆ ನಮ್ಮನ್ನು ಶಾಲೆಗೆಲ್ಲ ಕರ್ಕೊಂಡು ಹೋಗ್ತಿದ್ದು ಅದು ಅಕ್ಕವೇ. ಆಗ ಎಲ್ಲ ತುಂಬ ಆಟ ಆಡ್ತಿದ್ವಿ ನಾವು, ಮತ್ತು ಜಗಳ ಸಹ ಮಾಡ್ತಿದ್ವಿ ಕೆಲವೊಮ್ಮೆ. ಸೊ ಮತ್ತು ನಮಗೆ ವರ್ಲ್ಡ್ ಕಪ್ ವಿನ್ ಆದದ್ದು ತುಂಬ ಖುಷಿಯಾಗಿದೆ. ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಊರವರು ಮತ್ತು ಅವರದ್ದು ಕೋಚ್, ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಆಟದಲ್ಲಿ ಫುಲ್ಲು ಇಂಟ್ರೆಸ್ಟ್ ಇತ್ತು, ಯಾವ ಆಟಕ್ಕೆ ಸಹ ರೆಡಿಯಾಗಿದ್ದರು. ಸಣ್ಣ ಸಣ್ಣ ಕ್ಲಬ್ಗಳಲ್ಲಿ ನಮ್ಮದು ರಾಮಾಂಜನ ವ್ಯಾಯಾಮ ಶಾಲೆ ಅಂತ ಇತ್ತು, ಅಲ್ಲಿ ಸಹ ಇವರು ಆಡಿ ಎಲ್ಲ ಮಕ್ಕಳದು ಸ್ಪರ್ಧೆ ಎಲ್ಲ ಅದು ವಾರ್ಷಿಕೋತ್ಸವಕ್ಕೆ ಮಕ್ಕಳ ಸ್ಪರ್ಧೆ ಎಲ್ಲ ಇಡ್ತಿದ್ರು. ಅದರಲ್ಲಿ ಇವಳು ವಿನ್ನಾಗಿ ಫಸ್ಟ್ ಪ್ರೈಸೇ ಬರ್ತಿದ್ಳು. ಫಸ್ಟ್ ಆಫ್ ಆಲ್ ನನಗೆ ಅಲ್ಲಿ ಆಗಿರುವ ಮೂಮೆಂಟೇ ನಂದು ಲೈಫಲ್ಲಿ ಪ್ರೌಡ್ ಮೂಮೆಂಟ್ ಅಂತ ಹೇಳ್ತೇನೆ. ಇದುವರೆಗೆ ಯಾರಿಗೂ ಆಗಿಲ್ಲ ಅಲ್ಲಿ. ಯಾಕಂದರೆ ಆ ವಿಧಾನಸಭೆಗೆ ನಾವು ಕಾಲಿಡಬೇಕಂತಲೇ ಹೇಳಿದರೆ ಪುಣ್ಯ ಮಾಡಿರಬೇಕು. ಯಾಕಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನಾವು ಹೋಗಬೇಕಂದ್ರೆ ಅದರಲ್ಲಿ ನಾನು ಒಬ್ಬಳು ಒಳಗೆ ಇದ್ದೇನೆ. ನನಗೆ ಅಲ್ಲಿ ಅಭಿನಂದನೆ CM ಅವರಾಗಿರ್ಬೋದು, UT ಖಾದರ್ ಸ್ಪೀಕರ್ ಅವರಾಗಿರ್ಬೋದು ನನಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಅಂತ ಹೇಳಿದರೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಅಲ್ಲಿ ನನಗೆ ಸಿಕ್ಕಿರುವ ಅಭಿನಂದನೆ. ಹಾಗೆ ನನಗೆ ಭರವಸೆ ಅಂದರೆ CM ಅವ್ರ ಹತ್ರನೂ ನಾವು ಮಾತಾಡಿದ್ವಿ ಕೂತು, ಜಾಬ್ ಬಗ್ಗೆ ಅದೇ 2% 3% ಬಿಟ್ಟಿದ್ದೇವೆ, ಬಿಟ್ಟಾಗ ಖಂಡಿತವಾಗ್ಲೂ ಒಳ್ಳೆಯ ಉದ್ಯೋಗ ನಿನಗೆ ದೊರೆಯುತ್ತೆ. ಆಲ್ರೆಡಿ ನೋಟಿಫಿಕೇಶನ್ ಬಿಟ್ಟಿದ್ದೇವೆ, ಮತ್ತು ಆಲ್ರೆಡಿ CM ಅವರು 5 lakh ನನಗೆ ಅನೌನ್ಸ್ ಮಾಡಿದ್ದಾರೆ. ಹಾಗೆ ನಮ್ಮದು ಶಾಸಕರಾದಂಥ ನಮ್ಮ ಊರಿನ ಶಾಸಕರಾದವರು ನಮಗೆ ಈ ರೀತಿ ಕೋರಿಕೆ ಉದ್ಯೋಗಗಳಿಗೆ ಕೊಡಬೇಕು, ಹಾಗೆ 50 ಲಕ್ಷ ಈ ಥರ ಮನವಿಗಳನ್ನು ಮಾಡಿದರು. ಇನ್ನು ಅದೇ ನಮ್ಮ ಕರ್ನಾಟಕ ಗೌರ್ಮೆಂಟ್ CM ಅವರು ಯಾವ ರೀತಿ ಅದನ್ನು ಮುಂದೆ ತಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಒಳ್ಳೆ ಭರವಸೆಯಲ್ಲಿದ್ದೇನೆ. ಅಂದರೆ ಖಂಡಿತವಾಗ್ಲೂ ನಮ್ಮದು CM ಸಿದ್ದರಾಮಯ್ಯ ಸರ್ ಒಳ್ಳೆ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡಿ ಅದನ್ನು ಇದು ಮಾಡ್ತಾರೆ ಅನ್ನುವ ಇದರಲ್ಲಿದ್ದೇನೆ. ನಾನು ಇಂಡಿಯಾ ಜರ್ಸಿ ಹಾಕಿ ದೇಶವನ್ನು ಪ್ರತಿನಿಧಿಸ್ತೇನೆ, ದೇಶಕ್ಕೆ ಚಿನ್ನದ ಪದಕ ತಂದಿದ್ದೇನೆಂದರೆ ತುಂಬ ಅದು ನಂದು ಒಂದು ಡ್ರೀಮ್ ಆಗಿತ್ತು. ನಾನು ಒಂದು ಭಾರತ ದೇಶದ ಫ್ಲ್ಯಾಗನ್ನು ಹಿಡ್ಕೋಬೇಕು, ಅದು ಎತ್ತರಕ್ಕೆ ಏರಬೇಕನ್ನೋದು ನಂದೊಂದು ಡ್ರೀಮ್ ಆಗಿತ್ತು. ಅದು ಇವತ್ತು ಫುಲ್ಫಿಲ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಒಂದು ಹೆಮ್ಮೆಯ ವಿದ್ಯಾರ್ಥಿನಿ ಧನಲಕ್ಷ್ಮಿ ಅವರು ಅಪೂರ್ವಂತಹ ಸಾಧನೆ ಮಾಡಿದಂಥ ವಿದ್ಯಾರ್ಥಿನಿ. ನಮ್ಮಲ್ಲೇ ಬಂದು ಪದವಿ ಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ, ಉನ್ನತ ಶಿಕ್ಷಣ MCom ಅನ್ನೆಲ್ಲ ಕಲಿತು ಒಂದು 11 ವರ್ಷದಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿ ಆಗಿದ್ದವಳು. ಇದು ಇವಳ ಸಾಧನೆ, ಮಾಸ್ ಸಾಧನೆ. ಇವಳು 5 ಬಾರಿ ನಮ್ಮ ಮಂಗಳೂರು ಯೂನಿವರ್ಸಿಟಿಯನ್ನು ರೆಪ್ರೆಸೆಂಟ್ ಮಾಡಿಕೊಂಡು ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಆಡಿದವಳು. ಅದರಲ್ಲಿ 3 ಬಾರಿ ಮಂಗಳೂರು ಯೂನಿವರ್ಸಿಟಿಯ ಕಬಡ್ಡಿ ತಂಡದ ಒಂದು ಕ್ಯಾಪ್ಟನ್ನು ಕೂಡ ಆಗಿದ್ದವಳು. ಈ ವರ್ಷ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಂಥ 2ನೇ ಅಂತಾರಾಷ್ಟ್ರೀಯ ಮಟ್ಟದ ವರ್ಲ್ಡ್ ಕಬಡ್ಡಿ ಪಂದ್ಯಾಟ, ಇದರಲ್ಲಿ ಕೂಡ ಅವಳು ಭಾಗವಹಿಸಿಕೊಂಡದ್ದು ಮಾತ್ರ ಅಲ್ಲ, ಅಲ್ಲಿ ಗೋಲ್ಡ್ ಮೆಡಲನ್ನು ಪಡೆದುಕೊಂಡು ಚಾಂಪಿಯನ್ಶಿಪ್ಪನ್ನು ಪಡೆದದ್ದು ನಮಗೆ ಬಹಳ ಸಂತೋಷ ಕೊಟ್ಟಿದೆ. ಇದರ ಒಟ್ಟಿಗೆ ಅವಳು 2 ಬಾರಿ ಇಂಡಿಯನ್ ವರ್ಲ್ಡ್ ಕಪ್ ಕಬಡ್ಡಿಯಲ್ಲಿ ಪ್ರಿಪರೇಷನ್ ಕ್ಯಾಂಪ್ನಲ್ಲಿ ಭಾಗವಹಿಸಿದ್ದು, ಆಮೇಲೆ ಇಂಡಿಯಾ ವುಮೆನ್ಸ್ ಕಬಡ್ಡಿ ಕೋಚಿಂಗ್ ಕ್ಯಾಂಪ್ನಲ್ಲಿ ಭಾಗವಹಿಸಿದ್ದು, ಆಲ್ ಇಂಡಿಯಾ ಫೆಡರೇಷನ್ ಕಪ್ ಮಹಾರಾಷ್ಟ್ರದಲ್ಲಿ ಅವಳು ಕ್ಯಾಪ್ಟನ್ ಆಗಿ ಅದನ್ನು ಮುನ್ನಡೆಸಿಕೊಂಡು ಹೋದ್ದು, ಆಮೇಲೆ 70ನೇ ಸೀನಿಯರ್ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ಪು ಅದು ಪಂಜಾಬ್ನಲ್ಲಿ ಅಲ್ಲೂ ಭಾಗವಹಿಸಿದ್ದು, ಮತ್ತು 71ನೇ ಸೀನಿಯರ್ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ ಹರಿಯಾಣದಲ್ಲಿ ಅಲ್ಲಿ ಕೂಡ ಭಾಗವಹಿಸಿದ್ದು, ಮತ್ತು 38ನೇ ನ್ಯಾಷನಲ್ ಗೇಮ್ಸ್ ಹರಿದ್ವಾರದಲ್ಲಿ ಉತ್ತರಾಖಂಡ್ನಲ್ಲಿ ನಡೆದದ್ದು, ಅಲ್ಲಿ ಕರ್ನಾಟಕದಿಂದ ಅವಳು ಹೋದದ್ದು. ಇದೆಲ್ಲವೂ ಅವಳ ಅಪೂರ್ವವಂಥ ಸಾಧನೆ. ಇಂಥ ಸಾಧನೆ ಒಂದು ಲಕ್ಷ ಜನರಲ್ಲಿ ಒಬ್ಬರು ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ. ಅದರ ಜೊತೆಯಲ್ಲಿ ಇವಳು ಬಹಳ ಒಂದು ಸಜ್ಜನ, ಬಹಳ ಒಳ್ಳೆಯ ಒಬ್ಬಳು ವಿದ್ಯಾರ್ಥಿನಿ ಕೂಡ. ಇಂಥ ಮಕ್ಕಳು ಮಾಡಿದ ಸಾಧನೆಯನ್ನು ಗಮನಿಸಿ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಅದರ ಜೊತೆಯಲ್ಲಿ ನಾವೆಲ್ಲರೂ ಸಾಕಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಇದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರ ಖಂಡಿತ ಎಚ್ಚೆತ್ತುಕೊಂಡು ಅಪರೂಪವಾಗಿ ಸಿಗುವಂಥ ಇಂಥ ಯುವ ಪ್ರತಿಭೆಗಳಿಗೆ ಸಂಪೂರ್ಣ ಸಹಕಾರವನ್ನು ಮಾಡಬೇಕಾದ ನಮ್ಮ ಕರ್ತವ್ಯ. ಅದು ಧನದ ರೂಪದಲ್ಲಿ ಮತ್ತು ಅವಳ ಭವಿಷ್ಯದ ದೃಷ್ಟಿಯಿಂದ
ಅವಳಿಗೆ ಒಂದು ಅತ್ಯುತ್ತಮವಂಥ ಒಂದು ಸರ್ಕಾರಿ ಕೆಲಸ ಮಾಡಿಕೊಡಬೇಕಾದ್ದು ನಮ್ಮ ಕರ್ತವ್ಯ. ನಮ್ಮ ರಾಜ್ಯ ಸರ್ಕಾರವು ಎಚ್ಚೆತ್ತುಕೊಂಡು ಇಂಥ ಒಂದು ಅವಕಾಶವನ್ನು ನಮ್ಮ ಧನಲಕ್ಷ್ಮಿಗೆ ಮಾಡಿಕೊಡಬೇಕು, ಅತಿ ಹೆಚ್ಚಿನ ಆರ್ಥಿಕ ಸಹಾಯವನ್ನು ಕೊಡಬೇಕು. ಇದಕ್ಕಾಗಿ ನನಗೆ ಭಾಳ ಸಂತೋಷ ಅಂತ ಹೇಳಿದರೆ, ಇವತ್ತು UT ಖಾದರ್ ಅವರು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಇದರ ಪ್ರಯತ್ನ ನಡೀತಾ ಇದೆ. ಅದರೊಟ್ಟಿಗೆ ಕಾರ್ಕಳದ ಸುನೀಲ್ ಕುಮಾರ್ ಇರ್ಬೋದು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಇರ್ಬೋದು, ಇವಳ ಬಗ್ಗೆ ಬಹಳ ಪ್ರಯತ್ನಗಳು ಇವತ್ತು ಆದದ್ದು. ನಮ್ಮ ಇಡೀ ಆದಂಥ ಅಧಿವೇಶನದಲ್ಲಿ ಅವಳು ಭಾಗವಹಿಸಿದ್ದು, ಅಲ್ಲಿಯೂ ಕೂಡ ಇವಳ ಸಾಧನೆ ಬಗ್ಗೆ ಉಲ್ಲೇಖ ಆದದ್ದು. ನಮ್ಮ ಮುಖ್ಯಮಂತ್ರಿಯವರು ಕೂಡ ಇದರ ಬಗ್ಗೆ ಉಲ್ಲೇಖ ಮಾಡಿಕೊಂಡು ಮಾತನಾಡಿದ್ದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಈ ದೃಷ್ಟಿಯಲ್ಲಿ ಧನಲಕ್ಷ್ಮಿ ಅವಳಿಗೆ ಒಂದು ಉಜ್ವಲವಾದ ಭವಿಷ್ಯವನ್ನು ನಾನು ಕೋರ್ತಾ ಇದ್ದೇನೆ. ಮಹಿಳಾ ಕಬಡ್ಡಿ ವಿಶ್ವಕಪ್ನಲ್ಲಿ ಚಿನ್ನವನ್ನು ಗೆದ್ದು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಮಂಗಳೂರಿಗೆ ಕೀರ್ತಿಯನ್ನು ತಂದುಕೊಟ್ಟಂತಹ ಮಂಗಳೂರಿನ ಸೂರತ್ಕಲ್ ಇಡ್ಡಿಯ ಸಮೀಪದ ಧನಲಕ್ಷ್ಮಿ ಪೂಜಾರಿ ಅವರಿಗೆ ಉದ್ಯೋಗದ ಭರವಸೆಯನ್ನು ನೀಡಲಾಗಿದೆ. ಆದರೆ ಇವರನ್ನು ನೇರ ನೇಮಕಾತಿ ಮಾಡುವ ಮೂಲಕ ಅವರ ಇಷ್ಟದ ಇಲಾಖೆಯಲ್ಲಿ ಉದ್ಯೋಗ ಕೊಡಿಸಬೇಕು ಎಂಬಂತಹ ಆಗ್ರಹ ಕೇಳಿಬಂದಿದೆ. ಜೊತೆಗೆ ಅವರ ಕುಟುಂಬದವರು ಕೂಡ ಅವರಿಗೆ ಸೂಕ್ತ ಉದ್ಯೋಗವನ್ನು ಶೀಘ್ರವೇ ಕೊಡಿಸಬೇಕೆಂಬಂತಹ ಮನವಿಯನ್ನು, ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಒಂದು ಮಹಿಳಾ ವಿಶ್ವಕಪ್ನಲ್ಲಿ ಕಬಡ್ಡಿ ಆಟಗಾರ್ತಿಯಾಗಿ ಚಾಂಪಿಯನ್ ಪಟ್ಟವನ್ನು ಪಡೆದು ಚಿನ್ನವನ್ನು ತಂದುಕೊಟ್ಟಂತಹ ಈ ಸಾಧಕಿಗೆ ಕೂಡಲೇ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಸೆಂಟ್ರಲ್ನಲ್ಲಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕಾಗಿದೆ. ಜೊತೆಗೆ ಬೆಳಗಾವಿ ಅಧಿವೇಶನದಲ್ಲಿ ಅವರಿಗೆ ಒಂದು ಸೂಕ್ತ ಭರವಸೆಯನ್ನು ಏನು ನೀಡಲಾಗಿದೆ ಅದನ್ನು ಕೂಡಲೇ ಈಡೇರಿಸಬೇಕೆಂಬುದು ನಮ್ಮ ಮನವಿ. ಇದುವೇ ಸದ್ಯದ ಸ್ಪೆಷಲ್. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.